ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಮ್ಮ 63ನೇ ಜನ್ಮದಿನ ಅತ್ಯಂತ ಸರಳವಾಗಿ ಆಚರಿಸಿಕೊಂಡರು. ಪಟ್ಟಣದ ಖಂಡ್ರೆ ನಿವಾಸಕ್ಕೆ ಗುರುವಾರ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಸಾನ್ನಿಧ್ಯದಲ್ಲಿ ಗುರುಬಸವ ಪಟ್ಟದೇವರು, ಹುಲ್ಸೂರು ಗುರುಬಸವೇಶ್ವರ ಸಂಸ್ಥಾನದ ಮಠದ ಶಿವಾನಂದ ಸ್ವಾಮೀಜಿ, ಮೆಹಕರ್ ತಡೋಳ ಶ್ರೀಮಠದ ರಾಜೇಶ್ವರ ಶಿವಾಚಾರ್ಯ, ಅನುಭವ ಮಂಟಪದ ಸಂಚಾಲಕ ಶಿವಾನಂದ ಸ್ವಾಮೀಜಿ ಭೇಟಿ ನೀಡಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಿ ಹಣ್ಣಿನ ಬುಟ್ಟಿ ನೀಡಿ ಆಶೀರ್ವಾದ ಮಾಡಿದರು. ಸಚಿವ ಈಶ್ವರ್ ಖಂಡ್ರೆ ಅವರು ತಮ್ಮ ತಂದೆ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದು ಅವರ ಆರೋಗ್ಯ ಸ್ಥಿರವಾಗಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಬರ್ತ್ಡೇ ಆಚರಿಸಿಕೊಳ್ಳದಿರಲು ನಿರ್ಧಾರ ಪ್ರಕಟಿಸಿದರು. ಕಳೆದ 4-5 ದಿನಗಳಿಂದ ಮನೆಯಲ್ಲೇ ಇದ್ದು ತಮ್ಮ ತಂದೆಯವರ ಆರೋಗ್ಯ ವಿಚಾರಿಸಲು ಬರ್ತಿರುವ ರಾಜ್ಯದ ನಾನಾ ಮಠಾಧೀಶರು, ರಾಜಕೀಯ ಗಣ್ಯರು, ಮುಖಂಡರನ್ನ ಸಚಿವ ಖಂಡ್ರೆ ಅವರು ಭೇಟಿಯಾಗ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಂಸದ ಸಾಗರ್ ಖಂಡ್ರೆ, ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ಹನುಮಂತರಾವ್ ಚೌಹಾಣ್, ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬಿ ಸೇರಿದಂತೆ ಹಲವರು ಇದ್ದರು. ಒಂದು ನಿಮಿಷ ಎಲ್ಲರೂ ಚಪ್ಪಾಳೆ